ನೋಡಿ ಅಲ್ಲಿ ನೋಡಿ ಯಾರನ್ನೂ ಕೂಡ ನಿಲ್ಲೋದಕ್ಕೆ ಬಿಡ್ತಲ್ಲ, ಎಲ್ಲರೂ ಹೋಗಿ ಅಂತ ಕ್ಲಿಯರ್ ಮಾಡ್ತಿದ್ದಾರೆ. ಇನ್ಸ್ಪೆಕ್ಟರ್ ನಿಂತಿದ್ದಾರಲ್ಲಿ. ಇದು SIT ಕಚೇರಿಯ ಮುಂಭಾಗದ ಈ ಕ್ಷಣದ ಲೈವ್ ದೃಶ್ಯಾವಳಿ. ಕೆಲವೇ ಕ್ಷಣಗಳಲ್ಲಿ SIT ಕಚೇರಿ ಕರ್ಕೊಂಡ್ಬರ್ತಾರೆ ನೋಡಿ, ಎಲ್ಲರನ್ನೂ ಕ್ಲಿಯರ್ ಮಾಡ್ತಾರೆ ಹೋಗಿ ಹೋಗಿ ಅಂತೇಳಿ. ಯಾರನ್ನು ಕೂಡ ನಿಲ್ಲೋದಕ್ಕೆ ಬಿಡೋದಿಲ್ಲ. ಮಾಧ್ಯಮದವರನ್ನು ಕೂಡ ಬ್ಯಾರಿಕೇಡ್ ಹಾಕಿ ಅಲ್ಲಿ ಸೈಡ್ ನಿಲ್ಲಿಸಿದ್ದಾರೆ. ಬರುವಂಥ ಸಂದರ್ಭದಲ್ಲಿ ಯಾರು ಕೂಡ ಅಡ್ಡ ಹೋಗಬಾರ್ದು ಅಂತೇಳಿ. ಬರ್ತಿದ್ದಂತೆ ಗೇಟ್ ಓಪನ್ ಆಗಿರುತ್ತೆ, 1 ಸೆಕೆಂಡ್ ಕೂಡ ಸ್ಲೋ ಮಾಡೋದಿಲ್ಲ, ಸೀದಾ SIT ಕಚೇರಿ ಒಳಗಡೆ ಹೋಗುತ್ತೆ, ಲಾಕ್ ಆಗುತ್ತೆ ಗೇಟ್. ಆ ಬಳಿಕ ಪ್ರಕ್ರಿಯೆ ಆರಂಭ ಆಗುತ್ತೆ. ಅಲ್ಲಿ ಜರ್ಮನಿಯಿಂದ ಬಂದಿದ್ದಾರೆ, ಅವ್ರಿಗೆ ರೆಸ್ಟ್ ಬೇಕು ಅಂತ ಬಿಡೋದಿಲ್ಲ, ರೆಸ್ಟ್ ಕೊಡೋದಿಲ್ಲ. ವಿಚಾರಣೆ ಈಗಿನಿಂದಲೇ ಆರಂಭ ಆಗ್ತದೆ. ಅವ್ರಿಗೆ ಸಮಯ ಕಡಿಮೆ ಇದೆ. ಇರುವಂಥ ಸಮಯದಲ್ಲಿ ಎಷ್ಟು ಮಾಹಿತಿ ಬೇಕೋ ಅಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕು. 24 ಗಂಟೆ ಅವರಿಗೆ ಕಾಲಾವಕಾಶ ಇರುತ್ತೆ. ಅಷ್ಟರ ಒಳಗಡೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಎಷ್ಟು ಇನ್ಫಾರ್ಮೇಷನ್ ಬೇಕೋ ಅಷ್ಟು ಇನ್ಫಾರ್ಮೇಷನ್ನ ಕಲೆ ಹಾಕ್ತಾರೆ. ಮಾಡ್ತಾರೆ, ನೋ ಡೌಟ್ ಮಾಡಲೇಬೇಕು. ಈಗ SIT ಯಾವ ರೀತಿಯಾಗಿ ಚುರುಕುಗೊಳಿಸುತ್ತೆ ತನಿಖೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಅಲರ್ಟ್ ಅಂತೂ ಆಗಿದ್ದಾರೆ ಪೊಲೀಸರು. ಕೆಲವೇ ಕ್ಷಣಗಳಲ್ಲಿ ಬರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅವರಿಗೆ ಮಾಹಿತಿ ಇರುತ್ತೆ, ವೈರ್ಲೆಸ್ ಮೂಲಕ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಇಂಥ ಜಾಗದಲ್ಲಿದ್ದಾರೆ, ಇಂಥ ಜಾಗದಲ್ಲಿ ಮೂವ್ ಆಗಿದ್ದೀವಿ, ಇಂಥ ಜಾಗದಲ್ಲಿ ಪಾಸ್ ಆಗಿದ್ದೀವಿ ಅಂತೇಳಿ. ಒಂದು CID ಕಚೇರಿಗಾದ್ರೂ ಕರ್ಕೊಂಡ್ಬರ್ಬೋದು, ಅಥವಾ ಮೆಡಿಕಲ್ ಚೆಕಪ್ಗೆ ಅಂತೇಳಿ ಬೋರಿಂಗ್ ಆಸ್ಪತ್ರೆಗಾದ್ರೂ ಕರ್ಕೊಂಡು ಹೋಗ್ಬೋದು. ಆ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಕಚೇರಿ ಕರ್ಕೊಂಡ್ಬಂದು ಆ ಬಳಿಕ ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗ್ಬೋದು, ಅಥವಾ ಮೆಡಿಕಲ್ ಚೆಕಪ್ ಕರ್ಕೊಂಡೋಗಿ ಆ ಬಳಿಕ CID ಕಚೇರಿ ಕರ್ಕೊಂಡ್ಬರ್ಬೋದು. ಕೆಲವೇ ಕ್ಷಣಗಳಲ್ಲಿ ಬರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದರೆ ಎಲ್ಲರೂ ಕೂಡ ಅಲರ್ಟ್ ಆಗ್ತಿದ್ದಾರೆ ಅಂತಂದರೆ ಕರ್ಕೊಂಬರ್ತಾರೆ. ಅಥವಾ ಇಲ್ಲೂ ಕೂಡ ಕರ್ಕೊಂಬರದೆ ಬೇರೆ ಜಾಗಕ್ಕೆ ಕೂಡ ಕರ್ಕೊಂಡು ಹೋಗ್ಬೋದು. ಈ ಹಿಂದೆ ಕೂಡ ಗಮನಿಸಿದ್ದೀವಿ, ಕೆಲ ಅಜ್ಞಾತ ಸ್ಥಳಗಳಲ್ಲಿ ಇಟ್ಟು ವಿಚಾರಣೆಗೊಳಪಡಿಸ್ತಾರೆ. ಅದೇ ರೀತಿಯಾಗೂ ಇಲ್ಲೂ ಕೂಡ ಆಗುತ್ತಾ ಅದು ನೋಡಬೇಕು. ನಮ್ಮ ಟೀಮ್ ಅಂತೂ ರೆಡಿ ಆಗಿದೆ. ಬರ್ತಿದ್ದಂಗೆ ಎನಿ ಮೂಮೆಂಟ್ ಬರ್ತಾ ಇದ್ದಂತೆ ಅದರ ಮೊದಲ ದೃಶ್ಯಾವಳಿಯನ್ನು ತೋರಿಸೋದಕ್ಕೆ, ಫಸ್ಟ್ ವಿಜುವಲ್ಸನ್ನು ತೋರಿಸುತ್ತೆ ನಮ್ಮ ಟೀಮ್. ರೆಡಿಯಾಗಿದ್ದಾರೆ ನೋಡಿ, ಟೀಮ್ ರೆಡಿಯಾಗಿದೆ. ಪೊಲೀಸರು ಕೂಡ ಸಜ್ಜಾಗಿದ್ದಾರೆ, ಅಲರ್ಟ್ ಆಗಿದ್ದಾರೆ. 1 ಗಂಟೆ 58 ನಿಮಿಷ ಆಯಿತು. ಇದು ರಿಪಬ್ಲಿಕ್ ಕನ್ನಡದ ನಾನ್ ಸ್ಟಾಪ್ ಲೈವ್ ಕವರೇಜ್. ನೋಡಿ, DCP ನಿಂತಿದ್ದಾರಲ್ಲಿ. ಬಂದೋಬಸ್ತ್ ಮಾಡಲೇಬೇಕು, ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು. SIT ಬಂದಾಗ ಅವ್ರಿಗೆ ಅಡಚಣೆ ಆಗಬಾರ್ದು, ಗಾಡಿ ನಿಲ್ಲುವಂಥ ಕೆಲಸ ಆಗಬಾರ್ದು, ಸೀದಾ ಒಳಗಡೆ ಹೋಗ್ತಾ ಇರಬೇಕು. ಆ ಕೆಲಸಕ್ಕೆ ಮುಂದಾಗ್ತಾರೆ. ಬ್ಯಾರಿಕೇಡ್ಗಳನ್ನು ಹಾಕಿ ಫುಲ್ ಲಾಕ್ ಮಾಡಿದ್ದಾರೆ ಎಲ್ಲರೂ. ಒಂದೊಂದೇ ಗಾಡಿಗಳು ಬರ್ತಾ ಇದ್ದಾವೆ, ಗಮನಿಸ್ತಾ ಇದ್ದೀವಿ. ಕೆಲವೇ ಕ್ಷಣಗಳು SIT ಕಚೇರಿಗೆ. ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಅಲ್ಲಿದ್ದಾರೆ, ಅಲ್ಲಿಂದ ಕ್ಷಣದ ಅಪ್ಡೇಟ್ ಅನ್ನು ಕೊಡ್ತಿದ್ದಾರೆ. ನೋಡಿ, ಅಲ್ಲಿ ಎಲ್ಲ ಕ್ಲಿಯರ್ ಮಾಡ್ತಿರ್ತಾರೆ. ಅವ್ರ ಮೂಮೆಂಟಲ್ಲೇ ಗೊತ್ತಾಗ್ಬಿಡುತ್ತೆ ಬಂದರು ಅಂತೇಳಿ. ಆದರೆ ಇನ್ನು ಆ ಮೂಮೆಂಟ್ ಅಲ್ಲಿ ಕಂಡು ಬರ್ತಾ ಇಲ್ಲ. ಇವತ್ತು ಇಡೀ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು CM ಹಾಗೂ DCM ಜೊತೆ ಮೀಟಿಂಗ್ ಮಾಡಿದ್ದಾರೆ. ಬೆಂಗಳೂರಿಗೆ ಬರ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆ ಹೇಗಿರಬೇಕು, ನೆಕ್ಸ್ಟ್ ಏನು ಮಾಡ್ತೀವಿ, ಒಂದಷ್ಟು ಅಪ್ಡೇಟನ್ನು ಕೊಟ್ಟಿರ್ತಾರೆ. ಈ ಒಂದು ಪ್ರಕರಣದಲ್ಲಿ ತನಿಖೆ ಹೇಗೆ ಮಾಡ್ತಾರೆ ಅಂತ. ಯಾಕಂದರೆ ಕೇಳಿ ಬಂದಿರುವಂಥದ್ದು ಲೈಂಗಿಕ ದೌರ್ಜನ್ಯ ಪ್ರಕರಣ. ಆ ಲೈಂಗಿಕ ದೌರ್ಜನ್ಯ ಪ್ರಕರಣದ ಹಿನ್ನೆಲೆಯಲ್ಲಿ ಸ್ಥಳ ಮಹಾಜರಣ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಮೊದಲಿಗೆ ನೋಡಿ, ಪ್ರಕ್ರಿಯೆ ಹೇಗೆ ಶುರುವಾಗುತ್ತೆ ಅಂದರೆ ಕರ್ಕೊಂಬರ್ತಾ ಇದ್ದಂತೆ ಒಂದಷ್ಟು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ಗಳನ್ನು ಫಾಲೋ ಮಾಡಿದ ಬಳಿಕ ಮೆಡಿಕಲ್ ಚೆಕಪ್ ಮಾಡಿಸಿ ಕರ್ಕೊಂಬರ್ತಾರೆ, ಅಥವಾ ಇಲ್ಲಿಗೆ ಕರ್ಕೊಂಬಂದ ಬಳಿಕ ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗ್ತಾರೆ. ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಅದಕ್ಕೆ ಕಾಲಾವಕಾಶ ಇರುತ್ತೆ ಅವರಿಗೆ 24 ಗಂಟೆ. ಈಗ ಆಲ್ರೆಡಿ 1 ಗಂಟೆ ಆಗಿದೆ ಅರೆಸ್ಟನ್ನು ತೋರಿಸಿ, ಇನ್ನು 23 ಗಂಟೆ ಇದೆ. ಆ 23 ಗಂಟೆಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದ ಬಳಿಕ ಕಸ್ಟಡಿ ತೊಗೊತಾರೆ. ನೋ ಡೌಟ್ ಕಸ್ಟಡಿ ಕೇಳ್ತಾರೆ.
ಮಿನಿಮಮ್ 10 ದಿನ ಅಥವಾ 14 ದಿನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಇಲ್ಲಿ ಪೊಲೀಸ್ ಕಸ್ಟಡಿ 14 ದಿನ. ಅಲ್ಲಿ ಎಷ್ಟು ದಿನ ಪಡ್ಕೊಳ್ತಾರೆ, ಎಷ್ಟು ದಿನ ನ್ಯಾಯಾಧೀಶರು ಕೊಡ್ತಾರೆ ಅನ್ನೋದು ಕೂಡ ಅದು SIT ಪರ ವಕೀಲರು ಯಾವ ರೀತಿಯಾಗಿ ವಾದವನ್ನು ಮಾಡ್ತಾರೆ ಅದರ ಆಧಾರದಲ್ಲಿ ಕೊಡ್ತಾರೆ. ಯಾವ ಕಾರಣಕ್ಕೋಸ್ಕರ ನಾವು ಕಸ್ಟಡಿ ಕೇಳ್ತಾ ಇದ್ವಿ, ಏನೆಲ್ಲ ತನಿಖೆ ಮಾಡಬೇಕು, ತನಿಖೆಯ ಪ್ರಕ್ರಿಯೆಗಳು ಹೇಗಿರುತ್ತೆ, ಎಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ಮಾಡಬೇಕು, ಎಷ್ಟು ಜಾಗಕ್ಕೆ ಕರೆದುಕೊಂಡೋಗಿ ಸ್ಥಳ ಮಹಾಜರನ್ನು ಮಾಡಬೇಕು, ಈ ಎಲ್ಲ ವಾದಗಳನ್ನು ಮಾಡಿ ನ್ಯಾಯಾಧೀಶರಿಂದ ಕಸ್ಟಡಿಗೆ ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಕಸ್ಟಡಿಗೆ ಪಡೆದುಕೊಂಡ ಬಳಿಕ ಹಾಸನಕ್ಕೂ ತೆರಳ್ತಾರೆ, ಹೊಳೆ ನರಸೀಪುರಕ್ಕೂ ಕೂಡ ಕರ್ಕೊಂಡು ಹೋಗ್ತಾರೆ. ಎಲ್ಲೆಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತೇಳಿ ಸಂತ್ರಸ್ತೆಯರು ತಿಳಿಸಿದ್ದಾರೋ ಆ ಎಲ್ಲ ಜಾಗಕ್ಕೂ ಕೂಡ ಕರೆದುಕೊಂಡು ಹೋಗ್ತಾರೆ. ನೋಡಿ, ಪ್ರಜ್ವಲ್ ರೇವಣ್ಣ ಇರುವಂಥ ವೆಹಿಕಲ್ ಬಂದ ಪ್ರಜ್ವಲ್ ರೇವಣ್ಣನನ್ನ ಕರ್ಕೊಂಡು ಬಂದಂತ SIT ಕಚೇರಿಗೆ ಈಗ ದೃಶ್ಯಾವಳಿ ನಿಮ್ಮ ಮುಂದೆ. ಪ್ರಜ್ವಲ್ ರೇವಣ್ಣ ಇರುವಂತಹ ದೃಶ್ಯಾವಳಿ SIT ಕಚೇರಿ ಒಳಗೆ ಕರ್ಕೊಂಡು ಹೋಗಿದ್ದಾರೆ. SIT ಕಚೇರಿ ಒಳಗೆ ಪ್ರಜ್ವಲ್ ರೇವಣ್ಣನನ್ನ ಕರ್ಕೊಂಡು ಹೋಗಲಾಯ್ತು. SIT ಕಚೇರಿ ಒಳಗಡೆ ಪ್ರಜ್ವಲ್ ರೇವಣ್ಣನನ್ನ ಕರ್ಕೊಂಡು ಹೋಗಿ ಆಯ್ತು. SIT ಕಚೇರಿ ಒಳಗೆ ಪ್ರಜ್ವಲ್ ರೇವಣ್ಣನನ್ನ ಕರ್ಕೊಂಡು ಹೋದ್ರು. ಆ ದೃಶ್ಯಾವಳಿಯನ್ನ ಮತ್ತೊಮ್ಮೆ ನಿಮಗೆ ತೋರಿಸ್ತೀವಿ. ನೋಡಿ ಅಲ್ಲಿ SIT ಕಚೇರಿ ಒಳಗೆ ಕರೆದುಕೊಂಡು ಹೋಗಲಾಗಿದೆ. ಬ್ಯಾರಿಕೇಡ್ಗಳನ್ನು ಹಾಕಿ ಲಾಕ್ ಮಾಡಿದ್ರಿ. ಈಗ ಮುಗೀತು, ಯಾರು ಒಳಗೆ ಹೋಗಕ್ಕಾಗಲ್ಲ. ಪ್ರಜ್ವಲ್ ರೇವಣ್ಣ SIT ಕಚೇರಿ ಒಳಗೆ ಪ್ರವೇಶ ಮಾಡಿ ಆಯ್ತು. ಆದ್ರೂ ನಿಮಗೆ ತೋರಿಸ್ತೀವಿ. ನೋಡಿ ಅಲ್ಲಿ ನೋಡಿ ಈಗ SIT ಕಚೇರಿಗೆ ಪ್ರಜ್ವಲ್ ರೇವಣ್ಣ ನೋಡಿ ಜೀಪ್ ಇಂದ ನೋಡಿ, ಈ ಜೀಪ್ ಅಲ್ಲಿ ಇದ್ದಾರೆ, ಸೆಂಟ್ರಲ್ ಕೂತಿದ್ದಾರೆ ಪ್ರಜ್ವಲ್ ರೇವಣ್ಣ ಸೆಂಟ್ರಲ್ ಕೂತಿದ್ದಾರೆ. ನೋಡಿ ಇಲ್ಲಿ ಮತ್ತೊಮ್ಮೆ ಆ ದೃಶ್ಯಾವಳಿನ ತೋರಿಸ್ತೀವಿ ನಿಮಗೆ. ಒಳಗಡೆ ಕರ್ಕೊಂಡು ಹೋದಂತ ದೃಶ್ಯಾವಳಿ ನೋಡಿ ಇಲ್ಲಿ. ಸೆಂಟ್ರಲ್ ಕೂತಿದ್ದಾರೆ ಪ್ರಜ್ವಲ್ ರೇವಣ್ಣ. ನೋಡಿ ಇಲ್ಲಿ ಎಲ್ಲಿಂದ ಎಲ್ಲಿಯ ತನಕ ಎಲ್ಲಿದ್ದಿ ಇಲ್ಲಿ ತನಕ ಅನ್ನೋ ಒಂದು ಮಾತು ಬರ್ತಲ್ಲ, ಹಾಡು ಬರ್ತಲ್ಲ, ಹಂಗಾಯ್ತು ಪರಿಸ್ಥಿತಿ. ಪ್ರಜ್ವಲ್ ರೇವಣ್ಣ ಅವರ ಪರಿಸ್ಥಿತಿ ಎಲ್ಲಿಂದ ಎಲ್ಲಿಯ ತನಕ ಅನ್ನುವ ಹಾಗೆ ಜರ್ಮನಿಯಿಂದ SIT ಕಚೇರಿಯವರೆಗೂ. ನೋಡಿ ಇಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಪ್ರಜ್ವಲ್ ರೇವಣ್ಣನನ್ನ SIT ಕಚೇರಿ ಒಳಗೆ ಕರೆದುಕೊಂಡು ಹೋಗುವಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನೋಡಿ ಅಲ್ಲಿ. ನಮ್ಮ ಟೀಮ್ ನಿಮಗೆ ಆ ಒಂದು ದೃಶ್ಯವನ್ನು ತೋರಿಸ್ತಾ ಇದೆ. ನಮ್ಮ ಸ್ಕ್ರೀನ್ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಫ್ರೀಸ್ ಮಾಡಿ ತೋರಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣನನ್ನ SIT ಕಚೇರಿ ಒಳಗೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನಿಮಗೆ ಫ್ರೀಸ್ ಮಾಡಿ ತೋರಿಸಲಾಗ್ತದೆ. ನೋಡಿ ಪ್ರಜ್ವಲ್ ರೇವಣ್ಣ ನೋಡಿ, ಒಂದು ಕಡೆ ಪ್ರಜ್ವಲ್ ರೇವಣ್ಣ ಇರುವಂಥ ಜೀಪ್ನ ಒಳಭಾಗದಲ್ಲಿರುವಂಥ ದೃಶ್ಯಾವಳಿ. ಪೊಲೀಸ್ ಅಧಿಕಾರಿಗಳನ್ನು ನೋಡಿ ಅಲ್ಲಿ. ಅಲ್ಲಿ ಯಾರೇ ಹತ್ರ ಹೋದ್ರು ಕೂಡ ಅವ್ರನ್ನ ಬಿಡೋದಿಲ್ಲ, ದೂರ ತಳ್ತಾರೆ. ಆ ರೀತಿಯಾಗಿ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. SIT ಕಚೇರಿಗೆ ಪ್ರಜ್ವಲ್ ರೇವಣ್ಣ ಬಂದಾಯ್ತು. ಕಡೆಗೂ ಪ್ರಜ್ವಲ್ ರೇವಣ್ಣ SIT ಕಚೇರಿಯ ಒಳ ಪ್ರವೇಶ ಮಾಡಿದ್ದಾರೆ. ನೋಡಿ ಇಲ್ಲಿ ದೃಶ್ಯಾವಳಿ ನೋಡಿ, ಪ್ರಜ್ವಲ್ ರೇವಣ್ಣನ ಕರೆದುಕೊಂಡು ಹೋಗ್ತಾ ಇರುವಂತಹ ಸಂದರ್ಭದ ದೃಶ್ಯಾವಳಿ.
ಒಂದು ಕಡೆ ಇಂಟರ್ಮ್ ಬೇಲ್ ಅಪ್ಲೈ ಆಗಿದೆ, ಅದು ಏನಾಗುತ್ತೋ ಇನ್ನೂ ಗೊತ್ತಿಲ್ಲ. ಈಗ ಆಲ್ರೆಡಿ ಅರೆಸ್ಟ್ ಆದಮೇಲೆ ಆ ಇಂಟರ್ಮ್ ಬೇಲ್ ತಾನೇ ಬಿದ್ದೋಗುತ್ತೆ. ಇಂಟರ್ಮ್ ಬೇಲ್ ಏನಿದೆ ಅದು ತಾನೇ ಆಂಟಿಸಿಪೇಟ್ ಬೇಲ್ ಏನು ಹಾಕಿದ್ರು, ಆ ಆಂಟಿಸಿಪೇಟ್ ಬೇಲ್ ಅದು ತಾನೇ ಅದು ಮುಕ್ತಾಯ ಆಗುತ್ತೆ. ಈಗ ತನಿಖೆಯ ಹಾದಿ ಹೇಗಿರುತ್ತೆ, ವಾಟ್ ನೆಕ್ಸ್ಟ್ ಎಲ್ಲವನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. SIT ಕಚೇರಿ ಮುಂಭಾಗದಿಂದ ನಿಮಗೆ ಈ ದೃಶ್ಯವನ್ನು ಕೊಟ್ಟಂತಹ ನಮ್ಮ ಪ್ರತಿನಿಧಿ ಮಾದೇಶ್ ಅಂಡ್ ಟೀಮ್. ಈಗ ನಮ್ಮೊಂದಿಗೆ ಮಾದೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ವಾಟ್ ನೆಕ್ಸ್ಟ್? SIT ಎಂಟ್ರಿ ಆಯಿತು, ಪ್ರಜ್ವಲ್ ರೇವಣ್ಣ ಕೊನೆಗೂ ಕರ್ಕೊಂಬಂದು ಆಯಿತು, ವಾಟ್ ನೆಕ್ಸ್ಟ್? ನಾಗೇಂದ್ರ ಬಾಬು, ಈಗಾಗಲೇ SIT ಅಧಿಕಾರಿಗಳು ಸೀಮಾ ಲಾಟ್ಕರ್ ಮತ್ತು ಸುಮನಾ ಪೆನ್ನೇಕರ್ ನೇತೃತ್ವದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು SIT ಕಚೇರಿಗೆ ಕರೆತರಲಾಯಿತು. ಈಗಾಗಲೇ ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿಬಂದಿದ್ದು, ತನಿಖೆ ಕೂಡ ಸಾಕಷ್ಟು ಮಾಡಿದರು. ಇಲ್ಲಿ ಪ್ರಜ್ವಲ್ ರೇವಣ್ಣ ಮಾತ್ರ ಮಿಸಿಗಿತ್ತು, ಮಿಕ್ಕಿದ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಅಧಿಕಾರಿಗಳು ತನಿಖೆ ನಡೆಸುವಂಥ ಕೆಲಸವನ್ನು ಮಾಡಿದರು. ಅವರಿಂದ ಕೇಳಿಬಂದಿರೋಂಥ ಆರೋಪದ ಮೇಲೆ ಈಗಾಗಲೇ ಆತನ ಏನು ವಶಪಡೆದಿದ್ದಾರೆ, ಆತನ ಬಳಿ ಇರುವಂಥ ಒಂದಷ್ಟು ವಸ್ತುಗಳನ್ನು ಕೂಡ ವಶಪಡೆಯುವಂಥ ಸಾಧ್ಯತೆ ಇರುತ್ತೆ. ಆತನ ಬಳಿ ಇದ್ದಂಥ ಮೊಬೈಲ್ಗಳಾಗಿರ್ಬೋದು, ಬೇರೆ ಏನಾದರೂ ಡಿವೈಸ್ಗಳಿದ್ರೆ ಅವುಗಳನ್ನು ವಶಪಡೆಯುವಂಥ ಕೆಲಸ ಆಗುತ್ತೆ. ಜೊತೆಗೆ ಆತನ ಬಳಿ ಏನಾದರೂ ಪೆನ್ ಡ್ರೈವ್ಗಳಿದಾವ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಸದ್ಯಕ್ಕೆ ಆತನ ನೇರವಾಗಿ SIT ಅಧಿಕಾರಿಗಳು ತಮ್ಮ ಕಚೇರಿಗೆ ಕರೆದುಕೊಂಡು ಬಂದು ಪ್ರಾಥಮಿಕವಾಗಿ ಈಗ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಈಗಾಗಲೇ ಈ ಒಂದು ಕೇಸನ್ನು ಕೈಗೆತ್ತಿಕೊಂಡು ಸಾಕಷ್ಟು ದಿನಗಳಾಗಿದೆ, ತಿಂಗಳು ಕೂಡ ಆಗ್ತಾ ಬಂತು. ಹೀಗಾಗಿ ತನಿಖೆಯಲ್ಲಿ ಸಾಕಷ್ಟು ಹಿನ್ನಡೆ ಆಗ್ತಿದ್ದು ಯಾಕೆಂದರೆ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ಸಿಕ್ಕಿರಲಿಲ್ಲ ಅನ್ನುವಂಥ ಕಾರಣಕ್ಕೆ. ಈಗ ಪ್ರಜ್ವಲ್ ರೇವಣ್ಣ ಸಿಕ್ಕಾಯಿತು, ಅರೆಸ್ಟ್ ಮಾಡಾಯಿತು. ಈಗ ಇವತ್ತಿಂದ ಅಸಲಿ ಸಂಪರ್ಕ ಕಡಿತ ಆಗಿದೆ. ಮಾದೇಶ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ತಪ್ಪಿಸ್ಕೊಂಡು ಹೋಗಿರುವಂತಹ ಕಾರಣದಾಗೆ ತನಿಖಾ ಭಾಗದಲ್ಲಿ ಸಾಕಷ್ಟು ಹಿನ್ನಡೆ ಆಗಿತ್ತು. ಹೀಗಾಗಿ ಆತನನ್ನ ಕರೆತಂದಿರುವಂತಹ SIT ಅಧಿಕಾರಿಗಳು ಒಂದಷ್ಟು ಪ್ರಶ್ನಾವಳಿಗಳನ್ನ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಅವರ ಪರ ವಕೀಲರು ಅಂದ್ರೆ SPP ಜಗದೀಶ್ ಆಗಿರ್ಬೋದು ಮತ್ತೆ SIT ಅಧಿಕಾರಿಗಳು ಕೂಡ ಈಗಾಗಲೇ ಒಂದಷ್ಟು ಚರ್ಚೆಗಳನ್ನ ಮಾಡಿದ್ರು. ಮತ್ತೆ SIT ಅಧಿಕಾರಿಗಳು ಕೂಡ ಈಗಾಗಲೇ ಒಂದಷ್ಟು ಚರ್ಚೆಗಳನ್ನ ಮಾಡಿದ್ರು, ಸಭೆಗಳನ್ನ ಮಾಡಿದ್ರು. ಆತ ಬಂದ ಮೇಲೆ ಯಾವ ರೀತಿ ಆತನನ್ನ ಕ್ವಶನಿಂಗ್ ಮಾಡಬೇಕು ಅನ್ನೋದಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ರು. ಸದ್ಯಕ್ಕೆ ಈಗ ಆತನನ್ನ ಕರೆದುಕೊಂಡು ಬಂದ ಮೇಲೆ ಅಸಲಿ ವಿಚಾರಣೆ ಶುರುವಾಗುತ್ತೆ. 2-3 ಆಂಗಲ್ಗಳಲ್ಲಿ ಅಂದ್ರೆ ಈಗಾಗಲೇ ಸಿಕ್ಕಿರುವಂತಹ ಒಂದಷ್ಟು ಎವಿಡೆನ್ಸ್ಗಳಾಗಿರ್ಬೋದು ಮತ್ತೆ ಸಂತ್ರಸ್ತೆಯರು ನೀಡಿರುವಂತಹ ಹೇಳಿಕೆ ಆಧಾರದ ಮೇಲೆ ಅವರನ್ನ ಕ್ವಶನಿಂಗ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮದೇಶ್. ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಲೈವ್ ಕವರೇಜ್ ಅನ್ನ ಮಾಡ್ತಾ ಇದೆ, ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಾ ಇದೆ. ಈಗ ಪ್ರಜ್ವಲ್ ರೇವಣ್ಣನ SIT ಕಚೇರಿಗೆ ಕರೆದುಕೊಂಡು ಬರಲಾಗಿದೆ. 2 ಗಂಟೆ 2 ನಿಮಿಷಕ್ಕೆ ಪ್ರಜ್ವಲ್ ರೇವಣ್ಣನನ್ನ SIT ಕಚೇರಿ ಒಳಗಡೆ ಕರೆದುಕೊಂಡು ಹೋಗಲಾಗಿದೆ. ನೋಡಿ, ಇಲ್ಲಿ ಅಧಿಕಾರಿಗಳಿದ್ದಾರೆ. ಈಗಾಗಲೇ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ಕೊಂಡೀಗ SIT ಅಧಿಕಾರಿಗಳು CID ಕಚೇರಿಗೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ಲೆಕ್ಕದಲ್ಲಿ ಆ ಫೋಟೋಸ್ ಅಲ್ಲಿ ವಿಡಿಯೋಸಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಪ್ರಜ್ವಲ್ ರೇವಣ್ಣ ಅವರ ಮುಖಚರ್ಯೆ ಕೂಡ ನೀವು ನೋಡ್ತಾ ಇದ್ದೀರಾ. ಥರ ದಿಗ್ಭ್ರಾಂತರಾಗಿ ಕೂತ್ಕೊಂಡಿದ್ದಾರೆ, ಸಾಕಷ್ಟು ಆತಂಕ ಇದೆ. ವಾಟ್ ನೆಕ್ಸ್ಟ್ ಎನ್ನುವಂಥದ್ದು ಕೂಡ ಪ್ರಜ್ವಲ್ ರೇವಣ್ಣ ಅವರ ತಲೆಯಲ್ಲಿ ಓಡ್ತಾ ಇರುವಂಥ ಸಂಗತಿ. ನಾಳೆ ಏನಾಗುತ್ತೆ, ನಾಳೆ ಏನು ಹೇಳಬೇಕು, ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳನ್ನು ಹೇಳಬೇಕಾಗತ್ತೆ, ಅವೆಲ್ಲವೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ತಲೆಯಲ್ಲಿ ಓಡ್ತಾ ಇದೆ. ನೋಡಿ, ಆ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಒಂಥರ ದಿಗ್ಭ್ರಾಂತರಾಗಿ ಕೂತ್ಕೊಂಡಿದ್ದಾರೆ. ಸಾಕಷ್ಟು ಚಿಂತೆ, ಆತಂಕ ಎಲ್ಲವೂ ಇಡುವಂಥದ್ದು. ಒಂದು ಕಡೆಯಲ್ಲಿ ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ರಾಜ ಮರ್ಯಾದೆ ಬೇರೆ, ದೊಡ್ಡಗೌಡರ ಕುಟುಂಬ, ಯಾವ ರೀತಿಯಾಗಿ ಜನ ಕೈ ಎತ್ತಿ ಮುಗಿತಾ ಇದ್ರು. ಸೊ ಈ ಸಂದರ್ಭದಲ್ಲಿ ಈಗ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈಗ ಒಬ್ಬ ಆರೋಪಿಯಾಗಿ, ಒಬ್ಬ ಕೈದಿಯಾಗಿ ಈ ಗಾಡಿಯಲ್ಲಿ ಯಾವ ರೀತಿಯಾಗಿ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನೋಡುತ್ತಾ ಇದ್ರೆ ಯಾರಿಗಾದರೂ ಹೇಗೆ ಆಗತ್ತಂತ ಹೇಳಿ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕೊನೆಗೂ ಕೂಡ SIT ಅಧಿಕಾರಿಗಳು ಅರೆಸ್ಟ್ ಮಾಡಿ CID ಕಚೇರಿಗೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ಇದು. ಅಪ್ಪ ತಂಗಿದ್ದ ಕೊಠಡಿಯಲ್ಲೇ ಮಗನಿಗೆ ಇರಿಸಿದ್ದಾರೆ SIT ಅಧಿಕಾರಿಗಳು.
ಪ್ರಜ್ವಲ್ಗೆ ಅಪ್ಪನಿಗೆ ಕೊಟ್ಟಿದ್ದ ದಿಂಬು ಹಾಸಿಗೆಯನ್ನು ಕೊಟ್ಟಿದ್ದಾರೆ SIT ಟೀಮ್. ಪ್ರಜ್ವಲ್ ಕರೆತಂದ ಕಾರ್ನಲ್ಲಿ ಡ್ರೈವರ್ ಬಿಟ್ಟು ಎಲ್ಲರೂ ಕೂಡ ಮಹಿಳಾ ಸಿಬ್ಬಂದಿ. ನೋಡಿ, ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರೆತಂದಿರುವಂತಹ ಈ ಒಂದು ಎಸ್ಕಾಟ್ ಇರ್ಬೋದು, ಅದಾದ ನಂತರ ಕರ್ಕೊಂಡು ಬಂದ್ರಲ್ಲ ಆ ಜೀಪಲ್ಲಿ ಬುಲೆರೋ, ಆ ಬುಲೆರೋ ಕಾರ್ನಲ್ಲಿ ಇರುವಂತಹ ಎಲ್ಲ ಸಿಬ್ಬಂದಿಗಳು ಕೂಡ ಮಹಿಳಾ ಸಿಬ್ಬಂದಿಗಳೇ. ಹಿಂದೆ HD ರೇವಣ್ಣ ಅವ್ರನ್ನ ಕೂಡ ಇದ್ದಾರಲ್ಲ, ಅದೇ ರೂಮಿಗೆ ಈಗ ಮಗನನ್ನ ಶಿಫ್ಟ್ ಮಾಡಿದ್ದಾರೆ. ಅಪ್ಪನಿಗೆ ಕೊಟ್ಟಿರುವಂತಹ ಹಾಸಿಗೆ ದಿಂಬನ್ನ ಪ್ರಜ್ವಲ್ ರೇವಣ್ಣ ಅವರಿಗೂ ಕೂಡ ಕೊಟ್ಟಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಹೇಳಿದ್ರೆ, ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರುವಂತ ಸಿಬ್ಬಂದಿ ಕೂಡ, ಅಲ್ಲಿ ಡ್ರೈವರ್ ಒಬ್ಬರನ್ನ ಬಿಟ್ರೆ ಮತ್ತೆಲ್ಲರೂ ಕೂಡ ಮಹಿಳಾ ಸಿಬ್ಬಂದಿ. ಅಕ್ಕಪಕ್ಕ ಕೂತ್ಕೊಂಡಿರೋರು ಮಹಿಳಾ ಸಿಬ್ಬಂದಿ, ಮುಂದ್ಗಡೆ ಇರೋರು ಕೂಡ ಮಹಿಳಾ ಸಿಬ್ಬಂದಿ, ಅದ್ರ ಹಿಂದ್ಗಡೆ ಇರೋರು ಕೂಡ ಮಹಿಳಾ ಸಿಬ್ಬಂದಿ. ಟೋಟಲ್ ಎಲ್ಲರೂ ಕೂಡ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರುವಂತವ್ರು ಮಹಿಳಾ ಸಿಬ್ಬಂದಿಯವರು. ಬಹಳ ಇಂಟ್ರೆಸ್ಟಿಂಗ್ ಸಂಗತಿ. ನಾಳೆ ಕೇಳ್ಬೇಕು ಯಾಕೆ ಕರ್ಕೊಂಡು ಹೋಗ್ತಾ ಇದ್ರು ಮಹಿಳಾ ಸಿಬ್ಬಂದಿ ಅಂತ, ನೋಡ್ಬೇಕಾಗತ್ತ. ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಇದು. ಸೊ ಈಗಾಗಲೇ ಗಮನಿಸ್ತಾ ಇರ್ಬೋದು ನೀವು, ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೊನೆಗೂ ಕೂಡ CID ಕಚೇರಿಯನ್ನ ತಲುಪಿದ್ದಾರೆ. ನಾಳೆಯಿಂದ ನಡೆಯುತ್ತೆ ನೋಡಿ ಡ್ರಿಲ್ಲು. ನಾಳೆಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ. ಸೊ ಪ್ರಜ್ವಲ್ ರೇವಣ್ಣ ಅವ್ರನ್ನ ನಾಳೆ ಜಾಮೀನು ಅರ್ಜಿ ಈಗಾಗಲೇ ಸಲ್ಲಿಸಿದ್ದಾರೆ. ವಿಚಾರಣೆ ಕೂಡ ನಾಳೆ ನಡೆಸುತ್ತೆ. ಅದಾದ ನಂತರ ಭವಾನಿ ರೇವಣ್ಣ ಅವರ ಜಾಮೀನು ಅರ್ಜಿ ಕೂಡ ನಡೆಸಲಾಗುತ್ತೆ. ಸಾಕಷ್ಟು ನಮ್ಮ ರಾಜ್ಯದ ಈ ರಾಜಕಾರಣ ಎನ್ನುವಂಥದ್ದು ಅಧೋಗತಿಗೆ ತಲುಪ್ತಾ ಇದೆ. ಸಾಕಷ್ಟು ಈ ಹಿಂದೆ ಕೂಡ ಇಂತಿಷ್ಟು ಇದೇ ಥರದ ಘಟನೆಗಳನ್ನು ನಾವು ನೋಡಿದ್ವಿ. ಆದರೆ 33 ವರ್ಷದ ಯುವಕ ನೋಡಿ, ಇದ್ರ ಡಬಲ್ ಅಂದರೆ 33 ವರ್ಷದ ಯುವಕ ಇನ್ನೊಂದು 2 ಅಂದರೆ ಡಬಲ್ ವರ್ಷ ಇನ್ನು ರಾಜಕಾರಣ ಮಾಡ್ಬೋದು. ಆದರೆ ನೋಡಿ, ಇಂತಹ ಒಂದು ಘನಘೋರ ಕೃತ್ಯವನ್ನು ಎಸಗಿರುವಂಥ ಕಾರಣ ಜೈಲಿಗೆ ಹೋಗುವಂಥ ಎಲ್ಲ ಸಂಗತಿಗಳು ಈಗ ಗೋಚರ ಆಗ್ತಾ ಇರುವಂಥದ್ದು. ಈಗಾಗಲೇ ಗಮನಿಸ್ತಾ ಇರ್ಬೋದು ನೀವು, ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ಕೊಂಡು ಹೋಗಿ CID ಕಚೇರಿಗೆ ತಲುಪಿರುವಂಥ ದೃಶ್ಯ ಇದು. ಕ್ಯಾಮ್ರಾ 1 ಹಾಗೆ ಕ್ಯಾಮ್ರಾ 2 ಏರ್ಪೋರ್ಟಿಗೆ ಬಂದಂಥ ಸಂದರ್ಭದಲ್ಲಿ ಇಮಿಗ್ರೇಷನ್ನಿಂದ ಹಿಡಿದು ಅಲ್ಲಿ SIT ವಶಕ್ಕೆ ಪಡ್ಕೊಂಡು ಅದರ ರೋಡ್ ಮುಖಾಂತರ ಆತನನ್ನು ಕರ್ಕೊಂಡು ಬಂದು CID ಕಚೇರಿಗೆ ಕರ್ಕೊಂಡು ಹೋಗ್ತಾ ಇರುವಂಥ ಎಲ್ಲ ದೃಶ್ಯವನ್ನು ಲೈವ್ ಕವರೇಜ್ ಮುಖಾಂತರ ನಾವು ನಿಮಗೆ ತೋರಿಸ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರು ಅರೆಸ್ಟ್ ಆಗ್ತಾರಾ, ಬರ್ತಾರಾ ಇಂಡಿಯಾಗೆ, ಇಲ್ಲ 1 ವರ್ಷ ಅಲ್ಲೇ ತಲೆಮರೆಸ್ಕೊಂಡು ಬಿಡ್ತಾರಾ, ಎಲ್ಲ ಸಂಗತಿಗಳು ಕೂಡ ಇರುವಂಥ. ಅದು ಕೊನೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ. ನಾಳೆಯಿಂದ SIT ಅಧಿಕಾರಿಗಳು ವಿಚಾರಣೆಯನ್ನು ಆರಂಭ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಇರುವಂತೆ ಎಲ್ಲ ವಿಚಾರಣೆಗಳನ್ನು ಕೂಡ ನಾಳೆಯಿಂದ ಶುರು ಮಾಡ್ತಾರೆ. ಸಾಕಷ್ಟು ಸಂಗತಿಗಳಿರುವಂಥ. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋದಲ್ಲಿ ಇರುವಂಥದ್ದು ಧ್ವನಿ ಇರ್ಬೋದು, ಆತನ ಚಹರೆಗಳಿರ್ಬೋದು, ಮುಖ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ ಧ್ವನಿ, ಆತನ ಕೈ ಬೆರಳಿರ್ಬೋದು, ಕಾಲಿರ್ಬೋದು, ಎಲ್ಲ ವಿಡಿಯೋದಲ್ಲಿ ಕೆಲವೊಂದು ಸ್ಕ್ರೀನ್ಶಾಟಲ್ಲಿ ಇರುವಂಥದ್ದು. FSL ವರದಿ ಕೂಡ ಬರಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗುತ್ತೆ. ಒಂದಿಷ್ಟು ಪ್ರಾಥಮಿಕ ತನಿಖೆಯನ್ನು ಕೂಡ ನಡೆಸ್ತಾರೆ ನಾಳೆಯಿಂದ. ಆದರೆ 7,000 ಕಿಲೋಮೀಟರಿಂದ ಬಂದಿದ್ದಾರೆ, 9 ಗಂಟೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಒಂದು ಲೆಕ್ಕ MP ಬೇರೆ, ಸ್ಪೆಷಲ್ ಏನಾದರೂ ಲಿಬರ್ಟಿ ಇದೆಯಾ? ಆರೋಪಿ. ಈಗ ಪ್ರಜ್ವಲ್ ರೇವಣ್ಣ ಅವರು ಆರೋಪಿ ಆಗಿದ್ದಾರೆ. ಆ ಕಾರಣದಿಂದ ಆತನ ತನಿಖೆಯನ್ನು ನಡೆಸ್ತಾರೆ. ಈಗ VIP ಆಗಿರ್ಬೋದು ಅಥವಾ VVIP ಆಗಿರ್ಬೋದು ಈ ಹಿಂದೆ, ಆದರೆ ಈಗ ಒಬ್ಬ ಸಾಮಾನ್ಯ, ಒಬ್ಬ ಸಾರ್ವಜನಿಕನೇ, ಒಬ್ಬ ಆರೋಪಿ ಆಗಿದ್ದಾರೆ. ನಾಳೆಯಿಂದ ಏನೆಲ್ಲ ಪ್ರೊಸೆಸ್ ಇರುತ್ತೆ ಕಾನೂನಾತ್ಮಕವಾಗಿ SIT ಅಧಿಕಾರಿಗಳು ಸಾಕಷ್ಟು ವಿಚಾರಣೆಗಳನ್ನು ನಡೆಸ್ತಾರೆ. ಆ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಇಡೀ ರಾಷ್ಟ್ರವ್ಯಾಪ್ತಿ ಹರಡಿದೆ. ಇಡೀ ರಾಷ್ಟ್ರದ ಜನತೆ ಕೂಡ ಹೇಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅಂದರೆ ಇಂಟರ್ನ್ಯಾಷನಲ್ ಸುದ್ದಿ ಆಗಿದೆ. ಪ್ರಜ್ವಲ್ ರೇವಣ್ಣ ಇವತ್ತು ಬರ್ತಾರಾ ಅಂತ. ಯಾಕಂತೇಳಿ 5 ಸತಿ ಟಿಕೆಟ್ ಬುಕ್ ಮಾಡಿರುವಂಥ ವ್ಯಕ್ತಿ ಲಾಸ್ಟ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಕೊನೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅದು ನಾನೇ ಬರ್ತೀನಿ, SIT ಮುಂದೆ ಹಾಜರಾಗ್ತೀನಿ, ನನ್ನ ಮೇಲೆ ಆರೋಪವನ್ನು ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು ಅಂತ ಹೇಳಿದರು. ಸೊ ನಾನು SIT ಅಧಿಕಾರಿಗಳ ಮುಂದೆ ಹಾಜರಾಗಿ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂಥ ಮಾತನ್ನು ಕೊಟ್ಟಿದ್ದರು. ಸೊ ಅದಕ್ಕೆ ತಕ್ಕಂತೆ ಈಗ 31ನೇ ತಾರೀಕಿಗೆ ಕೊನೆಗೂ ಕೂಡ ಶುಭ ಶುಕ್ರವಾರ. ನಾಳೆ ಲಕ್ ಹೊಡೆಯುತ್ತಾ ರೇವಣ್ಣ ಅವರ ಕುಟುಂಬಕ್ಕೆ. ಯಾಕಂತ ಹೇಳಿದ್ರೆ ನಾಳೆ ಭವಾನಿ ರೇವಣ್ಣ ಅವರ ಜಾಮೀನು ಅರ್ಜಿ ಕೂಡ ವಿಚಾರಣೆ ನಡೆಯುತ್ತೆ. ಜೊತೆಗೆ ಅವರ ಮಗ ಪ್ರಜ್ವಲ್ ರೇವಣ್ಣ ಅವರ ಜಾಮೀನು ಅರ್ಜಿ ಕೂಡ ವಿಚಾರಣೆಯನ್ನು ನಡೆಸುತ್ತೆ. ಪ್ರಜ್ವಲ್ಗೆ ಒಳ್ಳೆ ಉಜ್ವಲ ಜೀವನವನ್ನು ನಡೆಸುವಂಥ ಎಲ್ಲ ಸಂಗತಿಗಳಿರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಈಗ ಕೇವಲ 33 ವರ್ಷ, ಇನ್ನೊಂದು ಡಬಲ್ ಈತನ ವರ್ಷಕ್ಕೆ ತಕ್ಕಂತೆ ಇನ್ನೊಂದು 2 ಪಟ್ಟು ಕೂಡ ಈತ ರಾಜಕಾರಣ ಮಾಡ್ಬೋದು. ಇವರ ತಾತವೇ 91 ವರ್ಷ ರಾಜಕಾರಣ ಮಾಡಿದ್ದಾರೆ. ನೋಡಿ ಯಾವ ರೀತಿ ಇನ್ನೂ ಕೂಡ ರಾಜಕಾರಣ ಮಾಡ್ತಾ ಇದ್ದಾರೆ. ಆದರೆ ಪ್ರಜ್ವಲ್ ರೇವಣ್ಣ ಅವರದ್ದು
ಸಾಕಷ್ಟು ಕೂಡ ಮಹಿಳಾ ಸಿಬ್ಬಂದಿಯವರೇ ಸಿಐಡಿ ಕಚೇರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆತನಿಗೂ ಕೂಡ ಸಾಕಷ್ಟು ಆತಂಕಗಳಿರುವಂಥದ್ದು. ನಾಳೆ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಇವತ್ತು ರೆಸ್ಟ್ ಕೊಡ್ತಾರಾ ಹಾಗಾದರೆ, ಅಥವಾ ಇವತ್ತಿಂದನೇ ವಿಚಾರಣೆ ಶುರು ಮಾಡ್ತಾರಾ? ಇವೆಲ್ಲವೂ ಕೂಡ ಇಂಟ್ರೆಸ್ಟಿಂಗ್ ಸಂಗತಿಗಳು. ಯಾಕಂತೇಳಿ ಕುತೂಹಲ ಇರುವಂಥದ್ದು. ಇವತ್ತಿನ ವಿಚಾರಣೆಯನ್ನು ಆರಂಭ ಮಾಡ್ತಾರಾ ಅಥವಾ ರೆಸ್ಟ್ ಕೊಡ್ತಾರಾ? ಯಾಕಂತ ಹೇಳಿದ್ರೆ 7,000 ಕಿಲೋಮೀಟರ್ ಪ್ರಯಾಣವನ್ನು ಮಾಡಿದ್ದಾನೆ. 9 ಗಂಟೆ ಪ್ರಜ್ವಲ್ ರೇವಣ್ಣ ಅವರು ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು ಸ್ವಲ್ಪ ರೆಸ್ಟನ್ನು ಕೊಟ್ಟರು ಕೂಡ ನಾಳೆಯಿಂದ ಶುರು ಹಂಚ್ಕೊತಾರೆ. ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಣೆಗಳನ್ನು ಕೂಡ ನಡೆಸ್ತಾರೆ. ಯಾಕಂತ ಹೇಳಿದ್ರೆ ಒಂದಿಷ್ಟು ಅವಮಾನಕಾರಿ ಘಟನೆ ಇದು ನಮ್ಮ ರಾಜ್ಯಕ್ಕೆ. ನಮ್ಮ ರಾಜ್ಯದ ಒಬ್ಬ ಹಾಲಿ ಸಂಸದನಾಗಿ ಇಂತಹ ಒಂದು ಘಟನೆಯ ಆರೋಪಿಯಾಗಿದ್ದಾನಂತ ಹೇಳಿದ್ರೆ ಯಾರು ತಾನೇ ಸಹಿಸ್ಕೊಳ್ಳೋಕ್ಕಾಗತ್ತೆ? ಸೊ ನಮ್ಮ ರಾಜ್ಯದ ಒಬ್ಬ ಹಾಲಿ MP ಆಗಿ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಜನ ಮೆಚ್ಚುಗೆಯಾದಂಥ ವ್ಯಕ್ತಿ ಆಗಬೇಕು, ಅವೆಲ್ಲವನ್ನ ಬಿಟ್ಟು ಒಬ್ಬ ಹಾಲಿ MP ಆಗಿ ಇಂತಹ ಒಂದು ಘನಘೋರ ಕೃತ್ಯವನ್ನು ಎಸಗಿರುವಂಥ ಪರಿಣಾಮ ಈಗ ಆರೋಪಿಯಾಗಿ ಅರೆಸ್ಟ್ ಆಗಿ CID ಕಚೇರಿಗೆ ತಲುಪಿರುವಂಥ ದೃಶ್ಯವನ್ನು ನೀವು ನೋಡ್ತಿದ್ರ. ಒಂದು ಕಡೆ ಆರ್ಮಿ ಆಫೀಸರ್ ಇರ್ಬೋದು, ಸ್ಥಳೀಯ ಪೊಲೀಸರು ಇರ್ಬೋದು, ಅಥವಾ SIT ಅಧಿಕಾರಿಗಳು ಎಲ್ಲರೂ ಕೂಡ ಆ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸುವಂಥ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲಿ ಯಾವ ರೀತಿಯಾಗಿ ಪ್ರಕ್ರಿಯೆಗಳು ನಡೆದಿರುವಂಥದ್ದು. ಒಂದು ಕಡೆ ಬ್ಲೂ ಕಾರ್ನರ್ ನೋಟಿಸು, ಇನ್ನೊಂದು ಕಡೆಯಲ್ಲಿ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಕ್ರಿಯೆಗಳು ನಡೆದಿದೆ, ಇಮಿಗ್ರೇಷನ್ನಿಂದ ಹಿಡಿದು ಪ್ರತಿಯೊಂದು ಕೂಡ ನಾವು ನಿಮಗೆ ಲೈವ್ ಕವರೇಜ್ ಮುಖಾಂತರ ತೋರಿಸಿದ್ವಿ. ಅದಾದ ನಂತರ ರೋಡ್ ಮುಖಾಂತರ ಆತನನ್ನು ಕರ್ಕೊಂಡು ಬಂದಾರೆ. ಮುಂದ್ಗಡೆಯಲ್ಲಿ ಎಸ್ಕಾಟ್ ಜೀಪ್ ಬೇರೆ, ಹಿಂದ್ಗಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಮಹಿಳಾ ಸಿಬ್ಬಂದಿಗಳು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಇನ್ನೊಂದು ಕಡೆ ನೋಡಿ, ಮೌನಿಯಾಗಿ ಆತಂಕಭರಿತರಾಗಿ ದಿಗ್ಭ್ರಾಂತರಾಗಿ ಕೂತ್ಕೊಂಡಿರುವಂಥ ದೃಶ್ಯ. ಆ ಬುಲೆರೋ ಕಾರ್ನಲ್ಲಿ, ಬಿಳಿ ಕಲರ್ ಬುಲೆರೋ ಕಾರ್ನಲ್ಲಿ ಆ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಪ್ರಜ್ವಲ್ ರೇವಣ್ಣ ಅವರು ಫುಲ್ ಓವರ್ ಹಾಕ್ಕೊಂಡು ದಿಗ್ಭ್ರಾಂತರಾಗಿ ನಾಳೆ ವಿಚಾರಣೆ ಯಾವ ರೀತಿಯಾಗಿ ಎದುರಿಸಬೇಕಾಗತ್ತೆ. ಈ ವಿಚಾರಣೆ ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಇದರಲ್ಲಿ ಯಾವೆಲ್ಲ ನಾಯಕರು ಕೂಡ ಹೆಸರು ಹೊರಗಡೆ ಬರುತ್ತೆ. ಈತನ ಯಾರು ಉಪಯೋಗಿಸ್ಕೊಂಡ್ರ, ಈತನ ವಿಡಿಯೋವನ್ನು ದುಡ್ಡು ಮಾಡೋಕೆ ಬಳಸ್ಕೊಂಡ್ರ, ಅಥವಾ ಸಂತ್ರಸ್ತೆ ಹೇಳಿರುವಂಥ ಒಂದು ಹೇಳಿಕೆಗಳನ್ನು ಇಟ್ಕೊಂಡು ಯಾವ ರೀತಿಯಾಗಿ ವಿಚಾರಣೆ ನಡೆಸ್ತಾರೆ. ಕಾಂಗ್ರೆಸ್ನ ಒಂದಿಷ್ಟು ಮಹಾನ್ ನಾಯಕರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಒಂದಿಷ್ಟು ಈ ಒಂದು ಪೆನ್ಡ್ರೈವ್ ಮೇಲೆ ಯಾರನ್ನೆಲ್ಲ ಹಂಚಿದ್ದಾರೆ ಅವರಿಗೂ ಶಿಕ್ಷೆ ಆಗಬೇಕು, ಜೊತೆಗೆ ವಿಡಿಯೋ ಮಾಡಿದವನಿಗೂ ಶಿಕ್ಷೆ ಆಗಬೇಕಂತ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿದೆ. ನೋಡಿ, ಈಗ ಬೆಳಿಗ್ಗೆ ಮೆಡಿಕಲ್ ಟೆಸ್ಟನ್ನು ನಡೆಸಲಾಗುತ್ತೆ. ನಾಳೆ ಬೆಳಿಗ್ಗೆ ಮೆಡಿಕಲ್ ಟೆಸ್ಟನ್ನು ನಡೆಸಲಾಗುತ್ತೆ. ಬೋರಿಂಗ್ ಹಾಸ್ಪಿಟ್ಲ್ ಮೋಸ್ಟ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಮೆಡಿಕಲ್ ಟೆಸ್ಟನ್ನು ಪೂರೈಸಿದ ನಂತರ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಜಡ್ಜಿ ಮುಂದೆ ನಿಲ್ಲಿಸಲಾಗುತ್ತೆ. ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಸಲಾಗುತ್ತೆ. ಈ ಹಿಂದೆ ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿ ಇರುವಂಥ ಸಂದರ್ಭದಲ್ಲೇ ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಕೋರಿದ್ರು. ಅಂತ ಹೇಳಿದ್ರೆ ಅರೆಸ್ಟ್ ಮಾಡೋದು ಬೇಡ, ಅದ್ರ ಮುಂಚೆನೇ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಕೋರಿದ್ರು. ಅದಕ್ಕೆ ಜಡ್ಜ್ ಒಪ್ಪಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಕೊನೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಅರೆಸ್ಟ್ ಆಗಿದೆ. ಈಗ ನಾಳೆ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಜಾಮೀನು ಯಾಕೆ ಕೊಡಬೇಕಪ್ಪ ನಿಮಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ವಕೀಲರು ವಾದವನ್ನು ಮಂಡಿಸ್ತಾರೆ. ಆ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಜಾಮೀನನ್ನು ಕೊಡಬೇಕಾಗತ್ತೆ, ಏನು ಅಪರಾಧ ಇದೆ, ಯಾವ ರೀತಿಯಾಗಿ ಸ್ಪಂದಿಸಿದ್ರ, ವಿಚಾರಣೆಯಲ್ಲಿ ಯಾವ ರೀತಿಯಾಗಿ ಆರೋಪಗಳನ್ನು ನೀವು ಎದುರಿಸಿದ್ರ, ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳನ್ನು ನೀವು ಕೊಟ್ಟಿದ್ರ, ಈಗೆಲ್ಲವನ್ನೂ ಕೂಡ ನಾಳೆ ಅಳೆದು ತೂಗಿ ವಿಚಾರಣೆಯನ್ನು ನಡೆಸಲಾಗುತ್ತೆ. SIT ಅಧಿಕಾರಿಗಳು ಏನು ಸುಲಭ ಇಲ್ಲ, ಇನ್ನಷ್ಟು ವಿಚಾರಣೆ ಬಾಕಿಗಳು ಇರುವಂಥ, ಯಾಕಂದರೆ ಇವತ್ತಷ್ಟೇ ಮಧ್ಯರಾತ್ರಿ ಬಂಧಿಸಿರುವಂಥ ಕಾರಣ ಸಾಕಷ್ಟು ವಿಚಾರಗಳನ್ನು ಕೇಳಬೇಕಾಗತ್ತೆ ರೇವಣ್ಣ ಅವರಲ್ಲಿ. ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕೂಡ ಕಸ್ಟಡಿಗೆ ಬೇಕು ಅಂತ ಕೂಡ ಅವರು ಕೂಡ ವಾದವನ್ನು ಮಾಡ್ತಾರೆ. SIT ಪರ ವಕೀಲರು ಕೂಡ ಕಸ್ಟಡಿಗೆ ತೆಗೆದುಕೊಳ್ತಾರೆ ಇನ್ನು ಹೆಚ್ಚಿನ ದಿನಗಳ ಕಾಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಕೂಡ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ನಾಳೆ ಏನೆಲ್ಲ ಆಗುತ್ತೆ, ಏನೆಲ್ಲ ಪ್ರೊಸೆಸ್ ಇರುತ್ತೆ? ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿದ್ದಾರೆ. ನಿಕೇಶ್, ಏನು ಈಗಾಗಲೇ ಪ್ರಜ್ವಲ್ ರೇವಣ್ಣ ಬಂಧನ ಆಗಿ SIT
ಕಚೇರಿಗೆ ಕರೆದುಕೊಂಡು ಬಂದಿರತಕ್ಕಂಥದ್ದು. ಇಲ್ಲಿ ಒಂದು ಬಂಧನ ಪ್ರಕ್ರಿಯೆ ಈಗಾಗಲೇ ಮುಗಿದಿರೋದ್ರಿಂದ ಈಗ ಅವರನ್ನ ಯಾವುದೇ ರೀತಿಯ ವಿಚಾರಣೆಗೆ ಒಳಪಡಿಸೋದಾಗ್ಲಿ ಅಥವಾ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳೋದಾಗ್ಲಿ ಯಾವುದು ಮಾಡಲ್ಲ. ಏನು ಅವ್ರ ತಂದೆಗೆ ತಂದಂತ ಏನೋ ಅವ್ರ ತಂದೆ ಎಚ್ ಡಿ ರೇವಣ್ಣ ಅರೆಸ್ಟ್ ಆಗಿದ್ದಾಗ SIT ಕಚೇರಿಗೆ ಹೊಸ ತಲೆದಿಂಬವಾಗೇನೋ ಬೆಡ್ಶೀಟ್ ತಂದಿದ್ರು, ಅದನ್ನು ನೀಡಿರ್ತಕ್ಕಂಥದ್ದು. ಇಲ್ಲಿ ಮಲಗಿ ರೆಸ್ಟ್ ಮಾಡಿ ನಾವು ಬೆಳಗ್ಗೆ ನಿಮ್ಮ ಜೊತೆ ಮಾತಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಅವರ ತಂದೆಯನ್ನ ಅರೆಸ್ಟ್ ಮಾಡಿದಾಗ ಯಾವ ಕೊಠಡಿಯಲ್ಲಿದ್ದರೋ ಅದೇ ಕೊಠಡಿಯ ಅದೇ ಹಾಸಿಗೆ ದಿಮ್ಮಿನಲ್ಲಿ ಪ್ರಜ್ವಲ್ ರೇವಣ್ಣ ಇವತ್ತು ರಾತ್ರಿಯನ್ನು ಕಳೆಯುವಂಥದ್ದು. ಸದ್ಯಕ್ಕೆ ನಾಳೆ ಬೆಳಗ್ಗೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ ನಂತರ ಅವರನ್ನು ಸಂಜೆ ಒಳಗೆ ನ್ಯಾಯಾಧೀಶರ ಎದುರು ಓಪನ್ ಕೋರ್ಟಲ್ಲಿ, ಅದರಲ್ಲೂ ಏನು 42ನೇ ACMM ಜನಪ್ರತಿನಿಧಿಗಳ ಒಂದು ACMM ಮ್ಯಾಜಿಸ್ಟ್ರೇಟ್ ಕೋರ್ಟ್ ಏನಿದೆ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಅಲ್ಲಿ ಹಾಜರುಪಡಿಸುವಂಥದ್ದು. ಅಲ್ಲಿ ಹಾಜರುಪಡಿಸಿ ಕಸ್ಟಡಿಗೆ ಕೇಳಲಿಕ್ಕೆ ರಿಮ್ಯಾಂಡ್ ಅಪ್ಲಿಕೇಶನನ್ನು ಈಗಾಗಲೇ SPP ಅವ್ರ ಜೊತೆ, ಯಾಕಂದರೆ ಪ್ರಕರಣ ಶುರುವಾಗಿ 35 ದಿನಗಳಾಗಿರೋ ಕಾರಣ ಆಗಲಿಂದಲೇ ಈ ಒಂದು ಪ್ರಕರಣದ ಸಂಪೂರ್ಣ ಮಾಹಿತಿ SITಗೆ ಇರೋದು ಕಾರಣಕ್ಕೆ ಯಾವ ಒಂದು ಅಂಶಗಳನ್ನು ಇಟ್ಕೊಂಡು ಇವರನ್ನು ಕಸ್ಟಡಿಗೆ ಕೇಳಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಡಿಸ್ಕಸ್ ಆಗಿ ಅದ್ರ ಬಗ್ಗೆ ರಿಮ್ಯಾಂಡ್ ಅರ್ಜಿಯನ್ನು ರೆಡಿ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಆ ಅಂಶಗಳನ್ನು ಇಟ್ಕೊಂಡು SIT ಅಧಿಕಾರಿಗಳು ನಾಳೆ ನ್ಯಾಯಾಲಯದಲ್ಲಿ ಹಾಜರುಪಡಿಸಿ ಪ್ರಜ್ವಲ್ ರೇವಣ್ಣ ಅವರನ್ನ ಕಸ್ಟಡಿಗೆ ಪಡೆಯುವಂಥದ್ದು. ಆದರೆ ಇಲ್ಲಿರ್ತಕ್ಕಂಥದ್ದು ಏನು, ಅವರು 3 ಪ್ರಕರಣಗಳಲ್ಲಿ ಅತ್ಯಾಚಾರ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ 3 ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕವಾಗಿ ಅವರನ್ನು ಕಸ್ಟಡಿಗೆ ಪಡೆಯಲಾಗುತ್ತೆ. ಅದರ ಭಾಗವಾಗಿ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಮೊದಲು ಲೈಂಗಿಕ ದೌರ್ಜನ್ಯ ಸೆಕ್ಷನ್ಗಳ ಅಡಿಯಲ್ಲಿ ದಾಖಲಾಗಿ ನಂತರ ಏನೋ ಒಂದು ಪ್ರಕರಣಕ್ಕೆ ಸೆಕ್ಷನ್ 376 ಆ್ಯಡ್ ಆಯಿತು. ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆಯಲಾಗುತ್ತೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಇದೇ ಪ್ರಕರಣದಲ್ಲಿ ಅವರ ತಾಯಿ ಭವಾನಿ ರೇವಣ್ಣ ಅವರ ಒಂದು ಏನು KR ನಗರ ಠಾಣೆಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ಆದೇಶವು ಕೂಡ ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಹೊರಬೀಳಲಿಕ್ಕಿರ್ತಕ್ಕಂಥದ್ದು. ನಿಕೇಶ್, ನಾಗರಾಜ್, ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ನಾಳೆ ಪ್ರಜ್ವಲ್ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಆದರೆ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ನಾಳೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಏನು ಆಗಬಹುದು ಅಂತ ಅಂದರೆ ವಾಪಸ್ SIT ಅವರು ತನಿಖೆಯ ದೃಷ್ಟಿಯಿಂದ ವಾಪಸ್ ಪಡ್ಕೊಳ್ಬಹುದಾ, ಆ ಬಗ್ಗೆ ವಾದ ಆಗಬಹುದಾ? ಯಾಕಂತ ಹೇಳಿದ್ರೆ ಈಗ ಅರೆಸ್ಟ್ ಆಗಿರೋದಷ್ಟೇ. ಖಂಡಿತವಾಗ್ಲೂ ನಿಕೇಶ್, ಏನು ನಾಳೆ ಒಂದು ಸಾಕಷ್ಟು ಕಾನೂನು ಹೋರಾಟ, ಅಂದರೆ ಕೇವಲ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತ್ರ ಅಲ್ಲ, ಏನು ಒಟ್ಟಾರೆಯಾಗಿ ಎಚ್ ಡಿ ರೇವಣ್ಣ ಕುಟುಂಬಕ್ಕೆ, ಅದು ಎಚ್ ಡಿ ರೇವಣ್ಣ ಇರ್ಬೋದು, ಭವಾನಿ ರೇವಣ್ಣ ಇರ್ಬೋದು, ಮತ್ತು ಪ್ರಜ್ವಲ್ ರೇವಣ್ಣ ಇರ್ಬೋದು, ಈ ಮೂವರಿಗೂ ಕಾನೂನು ಸಂಕಷ್ಟ ಜಾಸ್ತಿ ಆಗಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಒಂದು ಕಡೆ ನಾಳೆ ಪ್ರಜ್ವಲ್ ರೇವಣ್ಣ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಅವರ ಪರ ವಕೀಲರು ಜಾಮೀನನ್ನು ಕೇಳುವಂಥದ್ದು ಸರ್ವೇ ಸಾಮಾನ್ಯವಾಗಿ ಮಾಡ್ತಾರೆ. ಆದರೆ ಏನು ಅವ್ರ ಮೇಲೆ 3 ಅತ್ಯಾಚಾರ ಆರೋಪ ಪ್ರಕರಣಗಳು ದಾಖಲಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಾಳೆ ಅವರಿಗೆ ಜಾಮೀನು ಮಂಜೂರಾಗೋ ಸಾಧ್ಯತೆ ತೀರಾ ಕಡಿಮೆ ಇರತಕ್ಕಂಥದ್ದು. ಜೊತೆಗೆ ಅವರು ಏನು 3 ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿರೀಕ್ಷಣಾ ಜಾಮೀನನ್ನು ಈಗಾಗಲೇ ಸಲ್ಲಿಕೆ ಮಾಡಿದ್ರು, ಅವು ಎಲ್ಲವೂ ಏನು ಅವರು ಬಂಧನ ಆಗ್ತಾ ಇದ್ದಂಗೆ ಮಾನ್ಯತೆಯನ್ನು ಕಳೆದುಕೊಂಡಿರ್ತಕ್ಕಂಥದ್ದು. ಆ ಬಗ್ಗೆ ನಾಳೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಿಗೆ ಈ ರೀತಿಯ ಬಂಧನ ಆಗಿದೆ, ಇದರಲ್ಲಿ ಅವಶ್ಯಕತೆ ಇಲ್ಲ ಅನ್ನೋ ಮಾಹಿತಿಯನ್ನು ಆ ನ್ಯಾಯಾಧೀಶರ ಗಮನಕ್ಕೆ ತೆಗೆದುಕೊಂಡು ಹೋಗುವಂಥದ್ದು. ಒಂದು ಕಡೆ ಆದರೆ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಅರ್ಜಿ ಹಾಕಿ ಅದರ ಆದೇಶವನ್ನು ಕಾಯ್ದಿರಿಸಿರ್ತಕ್ಕಂಥ ನ್ಯಾಯಾಲಯ ಭವಾನಿ ರೇವಣ್ಣ ಅವರಿಗೆ ಸಂಬಂಧಿಸಿದಂತೆ ನಾಳೆ ಆದೇಶವನ್ನು ನೀಡೋದು. ಒಂದು ವೇಳೆ ಭವಾನಿ ರೇವಣ್ಣ ಅವರ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದರೆ SIT ಯಾವ ರೀತಿಯ ಕ್ರಮಕ್ಕೆ ಮುಂದಾಗುತ್ತೆ? ಯಾಕಂತಂದರೆ ಮೊನ್ನೆ ಒಂದು ವಾದ ಮತ್ತು ಪ್ರತಿವಾದ ನಡೀತಾ ಇರಬೇಕಾದ್ರೆ ನ್ಯಾಯಾಲಯದಲ್ಲಿ ಒಂದಷ್ಟು ಆ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಪಾತ್ರದ ಬಗ್ಗೆ ಸಿಕ್ಕಿರ್ತಕ್ಕಂಥ ಆಡಿಯೋ ರೆಕಾರ್ಡ್ ಬಗ್ಗೆ ಬಹಳ ಸ್ಪಷ್ಟವಾಗಿ SPP ಜಗದೀಶ್ ಅವರು ವಾದವನ್ನು ಮಾಡ್ತಾ ಇದ್ರು. ಈ ಅಂಶಗಳನ್ನು ಗಮನಿಸ್ತಾ ಇದ್ರೆ SIT ಯಾವ ರೀತಿ ಗಮನಕ್ಕೆ ಮುಂದಾಗುತ್ತೆ? ಒಂದು ವೇಳೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದರೆ ಅವರನ್ನು ಬಂಧನಕ್ಕೆ ಏನಾದರೂ ಪ್ರಯತ್ನ ಪಟ್ಟರೆ SIT ಅಧಿಕಾರಿಗಳು ತಾಯಿ ಮತ್ತು ಮಗ ಇಬ್ಬರೂ ಸಹ SIT ವಶದಲ್ಲಿರಬೇಕಾಗುವಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಆಗ್ಬೋದು. ಮತ್ತೊಂದು ಕಡೆ ಜಾಮೀನು ಮೇಲೆ ಹೊರಗಡೆ ಇರತಕ್ಕಂಥ ಎಚ್ ಡಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಪಡೆದುಕೊಂಡಿದ್ದಾರೆ, ಅದನ್ನು ರದ್ದು ಮಾಡಬೇಕಂತೇಳಿ ಕೋರಿ ಈಗಾಗಲೇ SIT ಅಧಿಕಾರಿಗಳು ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದು. ಒಂದು ವೇಳೆ ಅದು ಸಹ ನಾಳೆ ವಿಚಾರಣೆಗೆ ಏನಾದರೂ ಲಿಸ್ಟ್ ಆದರೆ ಒಟ್ಟಾರೆಯಾಗಿ ಅವರ ಕುಟುಂಬಕ್ಕೆ ನಾಳೆ ಡಿಸೈಡಿಂಗ್ ಡೇ ಆಗಿ ಒಂದು ರೀತಿ ಮಾರ್ಪಡೋ ಸಾಧ್ಯತೆ ಇರತಕ್ಕಂಥದ್ದೇ. ಒಂದು ಕಡೆ ಎಚ್ ಡಿ ರೇವಣ್ಣಗೆ ಸಂಕಷ್ಟ ಎದುರಾಗುತ್ತಾ, ಭವಾನಿ ರೇವಣ್ಣಗೆ ಸಂಕಷ್ಟ ಎದುರಾಗುತ್ತಾ. ಇದರಲ್ಲಿ ಇನ್ನೊಂದು ಪ್ರಜ್ವಲ್ ರೇವಣ್ಣ ನಾಳೆ SIT ಕಸ್ಟಡಿಗೆ ಬರೋದು ಫಿಕ್ಸ್ ಆಗಿರೋದ್ರಿಂದ ಅವರ ಎಚ್ ಡಿ ರೇವಣ್ಣ ಮತ್ತು ಭವಾನಿ ರೇವಣ್ಣ ಅವರ ವಿಚಾರದಲ್ಲಿ ಕೋರ್ಟ್ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಸಹ ಈ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಿಕೇಶ್, ನಾಗರಾಜ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಿಗ್ಗೆ ಪ್ರಜ್ವಲ್ ರೇವಣ್ಣಗೆ ಮೆಡಿಕಲ್ ಟೆಸ್ಟ್ ಅನ್ನ ನಡೆಸಲಾಗುತ್ತೆ. ಯಾಕಂದ್ರೆ ರಾತ್ರಿ ಆದ ಕಾರಣ ಬೌರಿಂಗ್ ಆಸ್ಪತ್ರೆಯಲ್ಲಿ ನಾಳೆ ಬೆಳಿಗ್ಗೆ ಮೆಡಿಕಲ್ ಟೆಸ್ಟ್ ಅನ್ನ ನಡೆಸಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಬಳಿಕ ಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಹಾಜರುಪಡಿಸಲಾಗುತ್ತೆ. ಸಂಜೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. SIT
ಅಧಿಕಾರಿಗಳು ಬೆಳಿಗ್ಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಮೆಡಿಕಲ್ ಟೆಸ್ಟ್